ನಿಮ್ಮೆಲ್ಲರನ್ನ ವಂದಿಸ್ತೇನೆ ಪ್ರೀತಿಯ ದೇವಚನರೇ. ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಿದೆ, ದೇವರ ವಾಕ್ಯವು ಸಜೀವವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಕಾರ್ಯ ಸಾಧಕವಾದದ್ದು ಎಂಬುದಾಗಿ ನಾವು ಅನೇಕ ಕಾರ್ಯಗಳನ್ನು ದೇವರ ವಾಕ್ಯ ಹೇಗೆ ಮನುಷ್ಯನ ಆತ್ಮದೊಳಗಡೆ ಹೋಗಿ, ಹೇಗೆ ಅವನ ಹೃದಯದೊಳಗಡೆ ಹೋಗಿ ಅವನೇನೇ ಅವನು ಪರೀಕ್ಷಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯ ದೇವಚನರೇ, ನಾವು ನಂಬಿರುವಂಥ ಈ ವಾಕ್ಯಗಳಲ್ಲಿ ಬಲ ಇದೆ, ಜೀವ ಇದೆ. ಅದರಿಂದ ಆ ವಾಕ್ಯಗಳನ್ನು ನಮ್ಮೊಳಗಡೆ ನಾವು ಧ್ಯಾನ ಮಾಡುತ್ತಾ, ಅದನ್ನು ಬಾಯ್ಪಾಠ ಮಾಡುತ್ತಾ, ಅದನ್ನು ಅರಿಕೆ ಮಾಡುತ್ತಾ ಓದ್ತಾ ಇರುವಾಗ ಅದರಲ್ಲಿರುವಂಥ ಜೀವ ನಮ್ಮನ್ನು ಶೋಧನೆಗಳಿಂದ, ಪಾಪಗಳಿಂದ, ಎಲ್ಲ ಕಷ್ಟಗಳಿಂದ ಜಯಿಸಲು ಬೇಕಾಗಿರುವಂಥ ಬಲ ದೇವರ ವಾಕ್ಯದಿಂದ ದೇವರು ನಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ಯೇಸು ಸ್ವಾಮಿ ಕೂಡ ಅದೇ ರೀತಿಯಾಗಿ ಆತನ ದೇವರ ವಾಕ್ಯ ಎಂಬಂಥ ಕಥೆಯನ್ನು ಉಪಯೋಗಿಸಿ ಎಲ್ಲ ಹೋರಾಟಗಳನ್ನು ಜಯಿಸಿದನು. ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಚುಚ್ಚುಮದ್ದು, ಇಂಜೆಕ್ಷನ್, ಅದನ್ನು ಕೊಡುವಾಗ ವೇದನೆ ಉಂಟಾಗ್ತದೆ, ನೋವಾಗುತ್ತದೆ ಅದನ್ನು ತೆಗೆದುಕೊಳ್ಳುವಾಗ. ಆದರೆ ಅದರಿಂದ ಸೌಖ್ಯತೆ ಉಂಟಾಗ್ತದೆ. ಅದೇ ರೀತಿಯಲ್ಲಿ ಪ್ರೀತಿ ದೇವಜನರೇ, ದೇವರ ವಾಕ್ಯವನ್ನು ಅನೇಕ ಸಾರಿ ನಾವು ಕೇಳುವಾಗ ನಮಗೆ ಅದು ಎಚ್ಚರಿಕೆಯನ್ನು ತರುವಾಗ ನಮಗೆ ವೇದನೆ ಉಂಟಾಗ್ಬೋದು. ಅದು ನಮ್ಮನ್ನು ಗದರಿಸುವಾಗ ನಮಗೆ ಒಂದು ರೀತಿಯಾಗಿರುವಂಥ ಮನೋಭಾವನೆ ಉಂಟಾಗ್ಬೋದು. ಆದರೆ ಅದನ್ನು ನಾವು ಒಳ್ಳೆ ಮನಸ್ಸಿಂದ, ಶುದ್ಧ ಹೃದಯದಿಂದ ಅಂಗೀಕರಿಸುವಂಥದ್ದಾದರೆ ಅದು ನಮಗೆ ಉಪಯೋಗಕರವಾಗಿ ಮಾರ್ಪಡುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ನಾವು ಹಿಡಿದುಕೊಳ್ಳುವಾಗ ಮನುಷ್ಯರ ಮಾತುಗಳಿಗಿಂತ ಹೆಚ್ಚಾಗಿ, ನಮ್ಮ ಅನುಭವ ಜ್ಞಾನಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಹಿಡಿದುಕೊಳ್ಳುವಾಗ ಎಲ್ಲ ಹೋರಾಟಗಳನ್ನು, ಮಾಂಸದಿಂದ, ಸೈತಾನನಿಂದ ಬರುವಂಥ ಎಲ್ಲ ಹೋರಾಟಗಳನ್ನು ವಾಕ್ಯ ಎನ್ನುವಂಥ ಕಥೆಯಿಂದ ನಾವು ಜಯಿಸಬಹುದು. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯ ಎಂಬಂಥ ಆ ಕಥೆಯನ್ನು ನಾವು ಪ್ರತಿ ದಿವಸ ಹಿಡಿದುಕೊಳ್ಳೋಣ.